ನಿಮ್ಮ ಅಭ್ಯಾಸವೋ ಆಚಾರವೋ ಚಾಳಿಯೋ ಹಸಿ ಹಸಿ ಸುಳ್ಳು ಹೇಳ್ತಿರುವ ನಿಮ್ಮಲ್ಲಿ ನೈತಿಕತೆ ಸತ್ತಿದೆ. ಆರೋಪಿ ಸ್ಥಾನದಲ್ಲಿದ್ದು ನನ್ನ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ. ಇನ್ನು ನನ್ನ ತಂದೆ ಬಗ್ಗೆ ಆಡ್ತಿರುವ ಸುಳ್ಳು ನಿಮ್ಮ ಯೋಗ್ಯತೆಗೆ ತಕ್ಕುದಲ್ಲ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಯಾವ ವಿಚಾರವಾಗಿ? ಮೂಡಾದಲ್ಲಿ ಕುಮಾರಸ್ವಾಮಿಗೂ ನಿವೇಶನ ಹಂಚಿಕೆಯ ವಿಚಾರ. ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದ ಸಿಎಂ ಸಿದ್ದರಾಮಯ್ಯ. ಮೂಡಾ ನಿವೇಶನ ಹಂಚಿಕೆ ಒಪ್ಪಿಕೊಂಡ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಮಾಡಿದ ಸಂಶೋಧನೆ ಏನಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸುಳ್ಳು ಸಂಶೋಧಕ ಸಿದ್ದರಾಮಯ್ಯನವರೇ, ನಿಮ್ಮ ಕೊಳಕನ್ನ ನನ್ನ ಮೇಲೆ ಸಿಡಿಸಲು ಹೊರಟಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ನೀವು ಲಜ್ಜೆಗೇಡಿತನದ ಪರಮಾವಧಿಯನ್ನ ಮೆರೆದಿದ್ದೀರಿ. ಮೂಡಾ ಭೂಮಿಯನ್ನ ಮುಖ್ಯಮಂತ್ರಿ ಕುಟುಂಬ ಮುಕ್ಕಿ ತಿಂದಿದೆ. ಇದರ ದಾಖಲೆಗಳು ಹಾದಿ ಬೀದಿಯಲ್ಲಿ ಹೊರಳಾಡ್ತಿವೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಸಮಾಜವಾದಿ ಮುಖವಾಡ ಅಹಿಂದ ಅಲಂಕಾರ ಏನಿದೆಯಲ್ಲ, ಇನ್ನು ನಿಮ್ಮ ಸತ್ಯವಂತನ ಸಿಂಗಾರ ಎಲ್ಲವೂ ಕೂಡ ಈಗ ಕಳಚಿ ಬಿದ್ದಿದೆ. ಸಿದ್ದರಾಮಯ್ಯನವರೇ, ಅಸಹ್ಯವಾಗುವಷ್ಟು ಅನಾಚಾರ ಮಾಡಿ ಅಹಿಂದ ರಕ್ಷಣೆಯನ್ನ ಪಡೆಯುತ್ತಿದ್ದೀರಿ ಅಂತ ಈಗ ಕುಮಾರಸ್ವಾಮಿ ಅವರು ಕಿಡಿಕಾರ್ತಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ವಾಚಾಮಗೋಚರವಾಗಿ ಎಚ್.ಡಿ.ಕೆ ಟ್ವೀಟ್ ಮಾಡಿದ್ದಾರೆ. ಮೂಡಾ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಕುಮಾರಸ್ವಾಮಿ ಅವರು ಕಿಡಿಯನ್ನ ಕಾರ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ. ಸುಳ್ಳು ನಿಮ್ಮ ಅಭ್ಯಾಸವೋ ಆಚಾರವೋ ಅಥವಾ ಚಾಳಿಯೋ ಅಂತ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಹಸಿ ಹಸಿ ಸುಳ್ಳು ಹೇಳ್ತಿರುವ ನಿಮ್ಮಲ್ಲಿ ನೈತಿಕತೆ ಸತ್ತಿದೆ ಅಂತ ಹೇಳಿದ್ದಾರೆ. ಆರೋಪಿ ಸ್ಥಾನದಲ್ಲಿದ್ದು ನನ್ನ ಬಗ್ಗೆ ಮಾತನಾಡುವಂತ ಯೋಗ್ಯತೆ ಇಲ್ಲ. ಏನೋ ನನ್ನ ತಂದೆ ಬಗ್ಗೆ ಮಾತನಾಡುತ್ತಿರುವ ಸುಳ್ಳು ನಿಮ್ಮ ಯೋಗ್ಯತೆಗೆ ತಕ್ಕದ್ದಲ್ಲ ಅಂತ ಹೇಳಿದ್ದಾರೆ. ಈ ಮೂಲಕ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಚ್.ಡಿ. ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನ ವಿರುದ್ಧ ಕಿಡಿಯನ್ನ ಕಾರ್ತಿದ್ದಾರೆ. ಯಾವ ವಿಚಾರವಾಗಿ? ಮೂಡಾದಲ್ಲಿ ಕುಮಾರಸ್ವಾಮಿಗೂ ನಿವೇಶನ ಹಂಚಿಕೆಯಾಗಿದೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ವಿರುದ್ಧ ಈಗ ಕಿಡಿಕಾರಿದ್ದ ಸಿಎಂ ಸಿದ್ದರಾಮಯ್ಯ. ಮೂಡಾ ನಿವೇಶನ ಹಂಚಿಕೆಯನ್ನ ಒಪ್ಪಿಕೊಂಡ ಕುಮಾರಸ್ವಾಮಿ. ಸಿದ್ದರಾಮಯ್ಯ ಮಾಡಿದ ಸಂಶೋಧನೆ ಏನು ಅಂತ ಪ್ರಶ್ನೆಯನ್ನ ಮಾಡಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಕೊಳಕನ್ನ ನಿಮ್ಮ ಮೇಲೆ ಸಿಡಿಸಲು ಹೊರಟಿದ್ದೀರಾ. ನಿಮ್ಮ ಲಜ್ಜೆಗೇಡಿತನದ ಪರಮಾವಧಿ ಮೆರೆದಿದ್ದೀರಾ ಅಂತ ಹೇಳಿಬಿಟ್ಟಿದ್ದಾರೆ. ಮೂಡಾ ಭೂಮಿಯನ್ನ ಮುಖ್ಯಮಂತ್ರಿ ಕುಟುಂಬ ಏನಿದೆಯಲ್ಲ, ಇದನ್ನ ಮುಕ್ಕಿ ತಿಂದು ಬಿಟ್ಟಿದೆ. ಈಗಾಗಲೇ ಮುಖ್ಯಮಂತ್ರಿಯವರ ಪತ್ನಿ ಹೆಸರು ಕೂಡ ಈ ಮೂಡಾ ಪ್ರಕರಣದಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ನೇರವಾಗಿ ಆರೋಪವನ್ನ ಮಾಡ್ತಿದ್ದಾರೆ. ಜೊತೆಯಲ್ಲಿ ಬಹಳಷ್ಟು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನಿಮ್ಮ ಸಮಾಜವಾದಿ ಮುಖವಾಡ, ಅಹಿಂದ ಅಲಂಕಾರ, ಇನ್ನೂ ಸತ್ಯವಂತನ ಸಿಂಗಾರ ಎಲ್ಲವೂ ಕೂಡ ಈಗ ಈ ಪ್ರಕರಣದಿಂದ ಸಾಲು ಹಗರಣಗಳಿಂದ ಕೂಡ ಕಳಚಿ ಬಿದ್ದಿದೆ. ಸಿದ್ದರಾಮಯ್ಯನವರೇ, ಅಸಹ್ಯವಾಗುವಷ್ಟು ಅನಾಚಾರ ಮಾಡಿ ಅಹಿಂದ ರಕ್ಷಣೆಯನ್ನ ಪಡೆಯುತ್ತಿದ್ದೀರಿ ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಸಿಎಂ ಸಿದ್ದರಾಮಯ್ಯ ಬಹಳ ಪ್ರಮುಖವಾಗಿ ನೆನಪಬಹುದು, ಅಹಿಂದ ನಾಯಕನಾಗಿ ಗುರುತಿಸಿಕೊಂಡವರು. ಹೀಗಾಗಿ ಇವೆಲ್ಲದ ರಕ್ಷಣೆ ಪಡೆಯುತ್ತಿದ್ದೀರಿ ಅಂತ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಚಾಮಗೋಚರವಾಗಿ ಎಚ್.ಡಿ. ಟ್ವೀಟ್ ಅನ್ನ ಮಾಡಿದ್ದಾರೆ.